ದೇವರ ನೂತನ ಮಂದಿರ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಓಂ ಸಾಯಿ ಧ್ಯಾನ ಮಂದಿರ ಶಿರಡಿಯಲ್ಲಿ ಸಾಯಿ ದರ್ಶನ, ಸಿಂಗನಪುರದಲ್ಲಿ ಶನಿ ದರ್ಶನ ಹಾಗೆಯೇ ನಮ್ಮ ರಾಯಚೂರಿನ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿ ದೇವರ ದರ್ಶನ ಸಾಧ್ಯವಾಗಲಿದೆ. ಭಕ್ತರ ಆಧ್ಯಾತ್ಮಿಕ ಸೇವೆಗೆ ಮತ್ತೊಂದು ಹಿರಿಮೆ. ಶನಿ ದೇವರ ನೂತನ ಮಂದಿರ ಶಿಲಾನ್ಯಾಸ ಹಾಗೂ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದ್ದು, ಶಿರಡಿ ಮತ್ತು ಸಿಂಗನಪುರದಂತೆ ರಾಯಚೂರಿಗೂ ಒಂದು ಆಧ್ಯಾತ್ಮಿಕ ಆಕರ್ಷಣೆ ಎಂಬ ಹಿರಿಮೆಯೂ ಸೇರ್ಪಡೆಯಾಗಲಿದೆ. ಹಾಗಾಗಿ ಭಕ್ತಾದಿಗಳು ಈ ಮಹತ್ ಕಾರ್ಯದಲ್ಲಿ ತನು ಮನ ಧನದಿಂದ ಹೆಚ್ಚಿನ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿಗಳಾದ ಶ್ರೀ ಸಾಯಿ ಕಿರಣ್ ಆದುನಿ ಗುರೂಜಿ ಕರೆ ನೀಡಿದ್ದಾರೆ. ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ನಮ್ಮ ಸಾಯಿ ಮಂದಿರದಲ್ಲಿ ಶನಿದೇವರ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದೆ. ಸದ್ಗುರು ಸಾಯಿನಾಥನ ಕೃಪಾ ಆಶೀರ್ವಾದದಿಂದ ರಾಯಚೂರಿನಲ್ಲೇ ಈ ಒಂದು ಪ್ರಥಮ ಶನಿದೇವರ ಮಂದಿರ ಅಂತ ಹೇಳೋಕ್ಕೆ ಇಚ್ಛಪಡುತ್ತೇನೆ. ಏಕೆಂದರೆ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ ಇದೆ, ಅದು ಗುಡ್ಡದ ಮೇಲೆ ಇದೆ. ಹಾಗಾಗಿ ಭಾಳಷ್ಟು ಜನಕ್ಕೆ ಹೋಗಲಿಕ್ಕೆ ಭಾಳ ಕಷ್ಟ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಬಾಬಾರವರ ಕೃಪಾ ಆಶೀರ್ವಾದದಿಂದ ನಮ್ಮ ಸಾಯಿ ಮಂದಿರದ ಆವರಣದಲ್ಲಿ ನೂತನವಾಗಿ ಕಟ್ಟಡ ಕಾರ್ಯ ಪ್ರಾರಂಭವಾಗಿದೆ. ಶನಿ ಶಿಂಗನಾಪುರದಿಂದ ಒಂದು ಮೂರ್ತಿಯನ್ನು, ವಿಗ್ರಹವನ್ನು, ಶಿಲಾವನ್ನು ತರಲಾಗುತ್ತಿದೆ. ಆ ಒಂದು ವಿಗ್ರಹಕ್ಕೆ ಉಜ್ಜಯಿನಿನಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ನಂತರ ಶಿರಡಿಗೆ ಬಂದು ಶಿರಡಿಯಿಂದ ನಮ್ಮ ರಾಯಚೂರು ಸಾಯಿ ಮಂದಿರಕ್ಕೆ ಬರುತ್ತೆ. ಇಂಥ ಒಂದು ಅದ್ಭುತ ಕಾರ್ಯಕ್ಕೆ, ಪವಿತ್ರ ಕಾರ್ಯಕ್ಕೆ ಸಾಯಿ ಭಕ್ತರು ಹಾಗೂ ಎಲ್ಲ ಸನಾತನಿ ಭಕ್ತರು ಈ ಒಂದು ಮಂದಿರ ನಿರ್ಮಾಣ ಕಾರ್ಯಕ್ಕೆ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶನಿ ದೋಷ ಭಾಳಷ್ಟು ಜನಕ್ಕೆ ಕಾಡುತ್ತೆ. ಅಂಥ ಒಂದು ಶನಿ ದೋಷಕ್ಕೆ ಪರಿಹಾರನೂ ಇಲ್ಲಿ ನಮ್ಮ ಮಂದಿರದಲ್ಲಿ ಕೊಡಲಾಗುತ್ತದೆ. ಆ ಶನಿ ದೇವರಿಗೆ ಪ್ರತ್ಯೇಕವಾಗಿ ಭಕ್ತರ ಕೈಯಿಂದನೇ ಒಂದು ಎಣ್ಣೆ ಹಾಕುವ, ಒಂದು ಪೂಜೆ ಸಲ್ಲಿಸುವ ಸೇವೆಯನ್ನು ಕಲ್ಪಿಸಿಕೊಡಲಾಗುತ್ತದೆ. ಹಾಗಾಗಿ ಭಕ್ತಾದಿಗಳು ಎಲ್ಲರೂ